ದಿವಾನ್ ಬಹದ್ದೂರ್ ಅಣ್ಣಾ ಸಾಹೇಬ್ ಲಟ್ಟೆ ಹಾಗೂ ಭೂತಾನಿಗಳಾದಂತಹ ರತ್ನಪ್ಪ ಶೆಟ್ಟಿಯವರ ಕಾರ್ಯ ಅವಿಸ್ಮರಣೀಯ. ಪುತ್ಥಳಿ ಅನಾವರಣ ಸಮಾರಂಭದಲ್ಲಿ ಡಾಕ್ಟರ್ ಭಾರತ್ ಲಟ್ಟೆ ಅಭಿಮತ. ಹೌದು, ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಲ್ಲಿನ ಬಡ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ದೊರೆಯಬೇಕೆಂಬ ಉದ್ದೇಶದಿಂದ 1952ರಲ್ಲಿ ಸಾಂಗ್ಲಿಯ ದಿವಾನ್ ಬಹದ್ದೂರ್ ಅಣ್ಣಾ ಸಾಹೇಬ್ ಲಟ್ಟೆ ಹಾಗೂ ಭೂದಾನಿ ರತ್ನಪ್ಪ ಶೆಟ್ಟಿಯವರು ಸ್ಥಾಪಿಸಿದ ಲಟ್ಟೆ ಶಿಕ್ಷಣ ಸಂಸ್ಥೆ ಇಂದು ಹೆಮ್ಮರವಾಗಿ ಬೆಳೆಯುತ್ತಿದ್ದು, ಮಹಾನ್ ಮೇಧಾವಿಗಳಾದಂತಹ ಇವರ ಕಾರ್ಯ ಅವಿಸ್ಮರಣೀಯ ಎಂದು ಲಟ್ಟೆ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಭಾರತ್ ಲಟ್ಟೆ ತಿಳಿಸಿದರು. ಅವರು ನಿಪಾಯಿ ತಾಲೂಕಿನ ಬೇಡಿಕೆಹಾಳ ಗ್ರಾಮದ ಬಿಎಸ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಬುಧವಾರ ನಡೆದ ಪುತ್ಥಳಿ ಅನಾವರಣ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಪ್ರಾರಂಭದಲ್ಲಿ ಅಣ್ಣಾ ಸಾಹೇಬ್ ಲಟ್ಟೆಯವರ ಪುತ್ಥಳಿಯನ್ನ ಭರತ್ ಲಟ್ಟೆಯವರ ಹಸ್ತದಿಂದ ಹಾಗೂ ಭೂದಾನಿ ರತ್ನಪ್ಪ ಶೆಟ್ಟಿಯವರ ಪುತ್ಥಳಿಯನ್ನ ಶಾಂತಿನಾಥ್ ಕಾಂತಿಯವರ ಹಸ್ತದಿಂದ ಉದ್ಘಾಟಿಸಲಾಯಿತು. ಲಟ್ಟೆ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಸುಹಾಸ್ ಪಾಟೀಲ್ ನೂತನ ಕೊಠಡಿಗಳ ಉದ್ಘಾಟನೆ ಮಾಡಿದ್ರು. ಸಮಾರಂಭದಲ್ಲಿ ನ್ಯಾಯವಾದಿ ಪಿಆರ್ ಪಾಟೀಲ್, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಾಂತಿನಾಥ್ ಕಾಂತಿ ಮಾತನಾಡಿದರು. ಸಮಾರಂಭದಲ್ಲಿ ಚಂದ್ರಕಾಂತ್ ಪಾಟೀಲ್, ಬಾಲಚಂದ್ರ ಪಾಟೀಲ್, ಡಾಕ್ಟರ್ ಪ್ರಮೋದ್ ಚೌಗ್ಲಿ, ಸುಧೀರ್ ಶೆಟ್ಟಿ, ಬಾಳಾಸಾಹೇಬ್ ಪಾಟೀಲ್, ಸಂಜಯ್ ಲಟ್ಟಿ, ಅರುಣ್ ಶೆಟ್ಟಿ, ರಿಷಬ್ ಶೆಟ್ಟಿ, ಬಿಎ ಪಾಟೀಲ್, ಡಾಕ್ಟರ್ ವಿಲಾಸ್ ಜೋಶಿ, ಪಾಸ್ಕೌಡ್ ಪಾಟೀಲ್, ಜಯಕುಮಾರ್ ಖೋತ್, ಸಂದೀಪ್ ಪಾಟೀಲ್, ಬಾಳಾಸಾಹೇಬ್ ಪಾಟೀಲ್, ನಾಬಿರಾಜ್ ಖೋತ್, ಪ್ರಕಾಶ್ ಪಾಟೀಲ್, ಡಿಎಸ್ ಪಾಟೀಲ್, ಡಾಕ್ಟರ್ ಧೀರಜ್ ಪಾಟೀಲ್, ಜೆಎ ಪಾಟೀಲ್, ವಿಫುಲ್ ಸದಲ್ಗಿ, ತಾತ್ಯಾ ಸಾಹೇಬ್ ಚೌಗ್ಲಿ, ಭರತ್ ಖೋತ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು.